ರಾಮಾಪುರ ಎಂಬ ಹಳ್ಳಿಯಲ್ಲಿ ಶಿವು ಮತ್ತು ಶಾಂತಿ ಗಂಡ ಹೆಂಡತಿ ಮಗನಾದ ತಿಮ್ಮ ಇವರು ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದರು. ತಿಮ್ಮ ಪ್ರಾಮಾಣಿಕ ಮನುಷ್ಯನಾಗಿದ್ದ. ಒಂದು ದಿನ, ಅಪ್ಪ, ನಾನು ಆಟವಾಡಲು ಪಕ್ಕದ ಊರಿನಲ್ಲಿರುವ ಗೆಳೆಯನ ಮನೆಗೆ ಹೋಗಿ ಬರುತ್ತೇನೆ. ಆಯ್ತಪ್ಪ, ಹೋಗಿ ಬಾ. ಹುಷಾರಾಗಿ ಕತ್ತಲಾಗುವಷ್ಟರಲ್ಲಿ ಮನೆಗೆ ತೆರಳು, ಆಯಿತೇ? ಆಯ್ತಪ್ಪ, ಬೇಗ ಬರುತ್ತೇನೆ ಎಂದು ತಂದೆಯ ಹತ್ತಿರ ಹೇಳಿ ಖುಷಿಯಿಂದ ತನ್ನ ಸ್ನೇಹಿತನ ಮನೆಗೆ ಕಾಡುದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ, ಏನಿದು ಚಿನ್ನದ ಉಂಗುರ? ಇದು ಹೇಗೆ ಇಲ್ಲಿಗೆ ಬಂತು? ಇದು ಯಾರದ ಚಿನ್ನದ ಉಂಗುರ ಆಗಿರಬಹುದು? ಅಲ್ಲಿ ಕಾಣಿಸುತ್ತಿರುವ ಮನೆಗಳ ಹತ್ತಿರ ಹೋಗಿ ಕೇಳಿ ನೋಡುತ್ತೇನೆ, ಅವರದೇ ಆಗಿರಬಹುದು ಎಂದು ತಿಮ್ಮ ಆ ಮನೆಗಳ ಹತ್ತಿರ ಹೋಗಿ ಕೇಳುತ್ತಾನೆ. ಅಣ್ಣ, ನಾನು ಕಾಡುದಾರಿಯಲ್ಲಿ ನಡೆದುಕೊಂಡು ಬರುತ್ತಿರುವಾಗ ನನಗೆ ಈ ಉಂಗುರ ಸಿಕ್ಕಿತು. ಇದು ನಿಮ್ಮದೇ ಯಾರದು ಆಗಿರಬಹುದು ನೋಡಿ. ಅಲ್ಲಪ್ಪ, ಇದು ನಮ್ಮ ಚಿನ್ನದ ಉಂಗುರ ಅಲ್ಲ. ಇದು ಚಿನ್ನದ ಉಂಗುರ, ನೀನು ಇಟ್ಟುಕೋ, ನಿನಗೆ ತುಂಬ ಸಹಾಯವಾಗುತ್ತದೆ. ಅಣ್ಣ, ಈ ಉಂಗುರ ನನಗೆ ಬೇಡ. ಇದು ಯಾರು ಕಳೆದುಕೊಂಡಿದ್ದಾರೋ ಅವರಿಗೆ ನಾನು ಹುಡುಕಿ ಕೊಡುತ್ತೇನೆ. ಆಯಿತಪ್ಪ, ನೀ ಹೇಳಿದ ಹಾಗೆ ಆಗಲಿ. ಆದರೆ ಇನ್ನು ನೀನು ಚಿಕ್ಕವನು, ಎಲ್ಲಿಯಿಂದ ಅವರನ್ನು ಹುಡುಕಿಕೊಂಡು ಹೋಗುವೆ? ಒಂದು ಕೆಲಸ ಮಾಡೋಣ, ನಮ್ಮ ಊರಿನ ಮುಖ್ಯಸ್ಥರಿಗೆ ಈ ವಿಷಯವನ್ನು ತಿಳಿಸೋಣ. ಅವರು ಏನೆಂದು ತೀರ್ಮಾನ ಮಾಡುತ್ತಾರೆ ಎಂದು ನೋಡೋಣ. ತಿಮ್ಮ ಎಲ್ಲ ವಿಷಯವನ್ನ ಮುಖ್ಯಸ್ಥರ ಬಳಿ ಹೇಳುತ್ತಿರುವಾಗ, ಅಜ್ಜ ಅಜ್ಜಿ ಅಲ್ಲಿಗೆ ಬಂದು ಮುಖ್ಯಸ್ಥರ ಮುಂದೆ ಅಳುತ್ತಾ ನಿಂತಿದ್ದರು. ಏನಾಯಿತು ನಿಮಗೆ? ಏಕೆ ಅಳುತ್ತಿರುವಿರಿ ಅಜ್ಜ ಅಜ್ಜಿ? ದಣಿ, ನಾನು ನನ್ನ ಹೆಂಡತಿ ಕೂಲಿ ಕೆಲಸ ಮಾಡಿಕೊಂಡು ಕೂಡಿಟ್ಟ ಹಣದಿಂದ ನನ್ನ ಮೊಮ್ಮಗಳ ಮದುವೆಗೆ ಚಿನ್ನದ ಉಂಗುರ ಖರೀದಿಸಿ ಕಾಡುದಾರಿಯಲ್ಲಿ ಬಂದಿದ್ದರು. ಮನೆಗೆ ಹೋದ ತಕ್ಷಣ ನೋಡಿದರೆ ಅಲ್ಲಿ ಉಂಗುರ ಇರಲಿಲ್ಲ. ನಾನು ಎಷ್ಟೇ ಹುಡುಕಿದರೂ ಸಿಗಲಿಲ್ಲ. ಬಂದ ದಾರಿಯನ್ನೆಲ್ಲ ಹುಡುಕಿದೆವು, ಎಲ್ಲೂ ಇರಲಿಲ್ಲ. ನೀವು ಏನಾದರೂ ಹುಡುಕಲು ಸಹಾಯ ಮಾಡುವಿರೆಂದು ನಿಮ್ಮ ಹತ್ತಿರ ಬಂದೆವು. ಹೌದಪ್ಪ, ಈ ಉಂಗುರ ನಮ್ಮದೇ. ನಿಮಗೆ ಸಿಕ್ಕಿದೆಯಾ ಈ ಉಂಗುರ? ಒಳ್ಳೆಯದೇ ಆಯಿತು. ಈ ಹುಡುಗನಿಗೆ ಎಲ್ಲರೂ ಸೇರಿ ಧನ್ಯವಾದಗಳನ್ನು ಹೇಳೋಣ. ಎಲ್ಲ ಹುಡುಗರಿಗೆ ಇವನು ಮಾದರಿಯಾಗುತ್ತಾನೆ.